ಸಿಂಹರಾಶಿ ನಿಮ್ಮ ದೊಡ್ಡ ದೊಡ್ಡ ಯೋಜನೆಗಳಿಗೆ, ದೊಡ್ಡ ದೊಡ್ಡ ಚಿಂತನೆಗಳಿಗೆ ಪುಷ್ಟಿ ಸಿಕ್ಕುವಂತಹ ದಿವಸ. ಇನ್ಯಾರೋ ಇನ್ನೊಂದಷ್ಟು ವಿಷಯಗಳನ್ನು ಹೇಳ್ತಾರೆ, ನಾನು ಆಲೋಚನೆ ಮಾಡಿದ್ದಕ್ಕೆ ಇದಕ್ಕೆ ಪೂರಕವಾಗಿದೆ ಅಂತ ಹೇಳಿ ನಿಮ್ಮ ಮನಸ್ಸಿಗೆ ಬರುತ್ತೆ. ಹಾಗಾಗಿ ಒಂದಷ್ಟು ಸಮಾಧಾನ ಸಿಕ್ಕುವಂಥದ್ದಾಗುತ್ತೆ. ದೊಡ್ಡ ದೊಡ್ಡ ಸಮಸ್ಯೆಗಳು ಏನಾದರೂ ಇದ್ದರೆ ಅದಕ್ಕೆ ಪರಿಹಾರ ಸಿಕ್ಕುವ ಸೂಚನೆಯೂ ಕೂಡ ಇರುವಂಥದ್ದಾಗತ್ತೆ. ಕುಟುಂಬದ ಜವಾಬ್ದಾರಿ ಹೆಚ್ಚಾಗತ್ತೆ. ಇನ್ನಷ್ಟು ಮತ್ತಷ್ಟು ಜವಾಬ್ದಾರಿಯಿಂದ ನಿಮ್ಮ ಕರ್ತವ್ಯವನ್ನು ನೀವು ನಿರ್ವಹಿಸಬೇಕಾಗತ್ತೆ. ಇಲ್ಲಿಯವರೆಗಿನ ಜವಾಬ್ದಾರಿಗಳು ಬೇರೆ, ಇನ್ನು ಮುಂದಿನ ಜವಾಬ್ದಾರಿ ಬೇರೆ ಅನ್ನುವಂತಹ ಅರ್ಥದಲ್ಲಿರುತ್ತೆ. ಅದೃಷ್ಟದ ಬೆಂಬಲ ನಿಮಗಿದೆ. ಹಾಗಾಗಿ ಯಾವುದಕ್ಕೂ ಯೋಚನೆ ಮಾಡುವಂಥದ್ದು ಬೇಡ. ದೈವಾನುಗ್ರಹ ಜೊತೆಗೆ ನಿಮ್ಮ ಪ್ರಾಮಾಣಿಕವಾದಂತಹ ಪ್ರಯತ್ನ ಇದು ಎರಡೂ ಕೂಡ ನಿಮಗೆ ಸಿಕ್ಕಿದೆ ಅಂತ ಆದರೆ, ಅದೃಷ್ಟ ನಿಮ್ಮ ಜೊತೆಯಲ್ಲಿರಬೇಕಾದ್ರೆ ಎಲ್ಲದರಲ್ಲೂ ಕೂಡ ಜಯವನ್ನು ಸಾಧಿಸ್ತೀರಿ ಅಂತ ಅರ್ಥ. ಸ್ನೇಹಿತರ ಜೊತೆ ಕೆಲಸ ಮಾಡೋದ್ರ ಬಗ್ಗೆ ಸ್ವಲ್ಪ ಚಿಂತನೆಯನ್ನು ನಡೆಸಿ, ಅದು ಒಳ್ಳೆಯ ಕೆಲಸಕ್ಕೆ ಅಥವಾ ಸಮಾಜಕ್ಕೆ ಒಳ್ಳೆಯ ಸಂದೇಶ ಹೋಗುವಂತಹ ಕೆಲಸವಾಗಿದ್ದರೆ ಪರಿಪೂರ್ಣವಾಗಿ ನಿಮ್ಮನ್ನು ನೀವು ತೊಡಗಿಸ್ಕೊಳ್ಳಿ. ಅದಿಲ್ಲ ಅಂತಾದರೆ ಆಲೋಚನೆಯನ್ನು ಮಾಡಿ ಹೆಜ್ಜೆಯನ್ನು ಇಡಬೇಕಾದಂಥದ್ದಿದೆ. ಈಶ್ವರನನ್ನು ಪ್ರಾರ್ಥನೆ ಮಾಡಿ. ಶುಭವಾಗಿ. ಕನ್ಯಾ ರಾಶಿ, ಸರ್ಕಾರಿ ಕೆಲಸದಿಂದ ಸಮಾಧಾನ ಸಿಕ್ಕುವಂಥದ್ದು ಬಹಳ ಆಶ್ಚರ್ಯವಾದರೂ ಕೂಡ ನಿಮ್ಮ ಅನುಭವಕ್ಕೆ ಬಂದಂತಹ ವಿಚಾರ ಅದು ಸತ್ಯವಾಗುತ್ತೆ. ವಿರೋಧಿಗಳು ನಿಮ್ಮನ್ನು ಯಾವುದೇ ಕಾರಣಕ್ಕೂ ಕೂಡ ವಿಚಾರಕ್ಕೆ ಬರದೇ ಇರತಕ್ಕಂಥದ್ದು, ನಿಮ್ಮ ವಿಷಯಕ್ಕೆ ಬರೋದಿಲ್ಲ. ಅದು ನಿಮಗೆ ಒಂದು ರೀತಿಯಲ್ಲಿ ಧನಾತ್ಮಕವಾದಂಥದ್ದು. ನೀವೇನು ಮಾಡಿದರೂ ಕೂಡ ಅವರು ನಿಮಗೆ ವಿರೋಧವನ್ನು ವ್ಯಕ್ತಪಡಿಸೋದಿಲ್ಲ ಅಂತ ಅರ್ಥ. ವ್ಯಾಪಾರದಲ್ಲಿ ಲಾಭವನ್ನು ಕಾಣ್ತೀರಿ, ಆದರೆ ದುರಹಂಕಾರ ಬೇಡ. ಬಂದಂತಹ ಲಾಭವನ್ನು ನೀವು ಉಳಿಕೆ ಮಾಡಿಕೊಳ್ತಕ್ಕಂತಹದ್ರ ಬಗ್ಗೆ ಚಿಂತನೆ ಇರಲಿ ಅಂತ ಅರ್ಥ. ಕಷ್ಟಗಳನ್ನು ಎದುರಿಸ್ತಕ್ಕಂತಹ ಶಕ್ತಿ ನಿಮಗೆ ಹೆಚ್ಚಾಗತ್ತೆ. ಬೇಕಾದಷ್ಟು ಸವಾಲುಗಳು, ಸಮಸ್ಯೆಗಳು ಎದುರಾಗತ್ತೆ, ಕಷ್ಟಗಳು ಬರುತ್ತೆ. ಆದರೆ ಧೈರ್ಯಗೊಂದದೆ ಅದೆಲ್ಲವನ್ನು ದಾಟಿ ಮುಂದೆ ಬರತಕ್ಕಂತಹ ಸಾಮರ್ಥ್ಯ ನಿಮಗೆ ಹೆಚ್ಚಾಗುವಂತಹ ದಿವಸ ಇದು. ಧಾರ್ಮಿಕ ಕಾರ್ಯಗಳಲ್ಲಿ ಮನಸ್ಸನ್ನು ಮಾಡಿದರೆ ಇನ್ನೊಂದಷ್ಟು ಶುಭವನ್ನು ಕಾಣ್ತೀರಿ. ಭಗವಚ್ಛಕ್ತಿ, ಹಾಗೆ ಯಾವುದಾದ್ರೂ ಪೂಜೆ ಪುನಸ್ಕಾರ, ಜಪ, ಹೋಮ, ಭಜನೆ ಇತ್ಯಾದಿಗಳನ್ನು ಮಾಡಿಕೊಂಡ್ರೆ, ಆತ್ಮೋದ್ಧಾರಕ್ಕೆ ಬೇಕಾದಂತಹ ಕೆಲವು ಮಾತುಗಳನ್ನು ಸ್ವೀಕಾರ ಮಾಡಿದರೆ, ಪ್ರವಚನಗಳನ್ನು ಕೇಳಿದ್ರೆ ನಿಮಗೆ ಒಂದಷ್ಟು ಸಮಾಧಾನ ಸಿಕ್ಕತ್ತೆ. ಇದು ನಿಮಗೆ ಕ್ಷೇಮ ಅನ್ನುವಂತಹ ಮಾತು. ಕುಟುಂಬದಲ್ಲಿ ಮಾತಿನ ಸಮತೋಲನವನ್ನು ಕಾಪಾಡಿಕೊಳ್ಬೇಕು. ನಿಮ್ಮದೇ ಆದಂತಹ ಶೈಲಿಯಲ್ಲಿ ನೀವು ಮಾತಾಡಿದರೆ ತಿರುಗಿ ಮಾತನ್ನು ಕೇಳಬೇಕಾದಂತಹ ಪರಿಸ್ಥಿತಿ ಒದಗಿದರೆ ಆಶ್ಚರ್ಯ ಪಡಬೇಕಾದಂಥದ್ದಿಲ್ಲ. ಆದ್ದರಿಂದ ಮಾತಿನ ಬಗ್ಗೆ ಜಾಗೃತಿ ಇರಲಿ. ಸುದರ್ಶನ ಮಹಾವಿಷ್ಣುವನ್ನು ಪ್ರಾರ್ಥನೆ ಮಾಡಿ. ಶುಭವಾಗಿ. ತುಲಾರಾಶಿ, ಹಣಕಾಸಿನ ವಿಚಾರದಲ್ಲಿ ಲಾಭ ಇದೆ. ಆರ್ಥಿಕವಾಗಿ ಯಾವುದೇ ರೀತಿಯ ಸಮಸ್ಯೆಗಳು ಈ ದಿವಸ ನಿಮ್ಮ ಯೋಗ್ಯತಾನುಸಾರವಾಗಿ ಬರುವುದಿಲ್ಲ ಅನ್ನುವಂಥದ್ದು ಮುಖ್ಯ. ಖರ್ಚು ಹೆಚ್ಚು, ಆದರೆ ಮನಸ್ಸಿಗೆ ಸಮಾಧಾನ, ನೆಮ್ಮದಿ ಸಿಕ್ಕತ್ತೆ. ದುಡ್ಡು ಖರ್ಚು ಮಾಡಿದರೂ ಪರವಾಗಿಲ್ಲಪ್ಪ, ನನ್ನ ಕೆಲಸ ಆಯ್ತಲ್ಲ ಅನ್ನುವಂತಹ ನೆಮ್ಮದಿ ನಿಮಗೆ ಸಿಕ್ಕುವಂಥದ್ದಾಗತ್ತೆ. ಅಧ್ಯಯನದಲ್ಲಿ ಕೊರತೆ ಕಾಣುತ್ತೆ. ಯಾವುದೋ ವಿಷಯವನ್ನು ತಿಳಿಬೇಕು, ಮಾಹಿತಿ ಸಂಗ್ರಹ ಮಾಡಬೇಕು, ನಿಮ್ಮ ಹತ್ರ ಇರತಕ್ಕಂತಹ ವಿಷಯ, ವಸ್ತು, ಮಾಹಿತಿ ಅಷ್ಟು ಸಾಕಾಗೋದಿಲ್ಲ, ಅಧ್ಯಯನ ಸಾಲದು ಅನ್ನುವಂಥದ್ದು ಗೊತ್ತಾಗುತ್ತೆ. ವೃತ್ತಿ ಅಥವಾ ಕಾರ್ಯಕ್ಷೇತ್ರದಲ್ಲಿ ಅನುಕೂಲ ಇದೆ, ಅಲ್ಲಿ ಯಾವುದೇ ರೀತಿಯ ನಿಮಗೆ ಸಮಸ್ಯೆಗಳು ಇರೋದಿಲ್ಲ. ಮಧ್ಯಾಹ್ನದ ನಂತರದಲ್ಲಿ ಯಶಸ್ಸಿನ ಸಮಯ. ಹಾಗಾಗಿ ಮಧ್ಯಾಹ್ನ ಆದ ನಂತರದಲ್ಲಿ ಯಾವುದಾದ್ರೂ ವಿಶಿಷ್ಟವಾದಂತಹ ಕೆಲಸಗಳನ್ನು ಮಾಡೋದಿದ್ದರೆ, ಏನಾದರೂ ದೊಡ್ಡ ಕೆಲಸಗಳಿಗೆ ಸಂಕಲ್ಪವನ್ನು ಮಾಡೋದಿದ್ದರೆ ಮಧ್ಯಾಹ್ನದ ನಂತರದಲ್ಲಿ ನಿರ್ಧಾರವನ್ನು ಮಾಡಿ. ಒಳ್ಳೆಯ ದಿವಸ ಇದು, ಅದನ್ನು ಸದ್ಬಳಕೆ ಮಾಡಿಕೊಳ್ಳಿ ಅಂತಕ್ಕಂಥದ್ದಷ್ಟೇ ಇಲ್ಲಿಯ ಸಲಹೆಯಾಗಿರುತ್ತೆ. ದೇವಿಯ ಪ್ರಾರ್ಥನೆಯನ್ನು ಮಾಡಿ. ಶುಭವಾಗಿ. ವೃಶ್ಚಿಕ ರಾಶಿ, ಅನಗತ್ಯವಾದಂತಹ ಹೂಡಿಕೆಯನ್ನು ಮಾಡೋದಕ್ಕೆ ಮುಂದಾಗ್ತೀರಿ. ಆರ್ಥಿಕ ಸಂಕಷ್ಟವನ್ನು ಎದುರಿಸ್ತೀರಿ. ಹಣಕಾಸಿನ ಸಮಸ್ಯೆ ನಿಮಗೆ ಕಾಡುವಂಥದ್ದಾಗತ್ತೆ. ಯಾರನ್ನೂ ಕೂಡ ಅಂಧರಾಗಿ ನಂಬಬೇಡಿ. ಕುರುಡುತನದಿಂದ ಯಾರನ್ನೂ ನಂಬಬೇಡಿ. ಯಾವುದೋ ಅಪರಿಚಿತ ವ್ಯಕ್ತಿಯನ್ನು ನಂಬಿ ಅವರ ಜೊತೆಯಲ್ಲಿ ವ್ಯವಹಾರವನ್ನು ಮಾಡಿ ನಷ್ಟವನ್ನು ಮಾಡ್ಕೊಳ್ತಕ್ಕಂಥದ್ದು, ದುಡ್ಡನ್ನು ಕಳ್ಕೊಳ್ಳುವಂಥದ್ದು ವ್ಯವಹಾರ ಬೇಡವೇ ಬೇಡ ಅಂತ ಅರ್ಥ. ಮಾನಸಿಕವಾಗಿ ತುಂಬ ಆಯಾಸ ನಿಮ್ಮನ್ನು ಕಾಡುವಂಥದ್ದಿದೆ. ಹಾಗಾಗಿ ಮಾನಸಿಕವಾಗಿ ನೀವು ಸ್ವಲ್ಪ ಮಟ್ಟಿಗೆ
ವಿಶ್ರಾಂತಿಯನ್ನು ಮಾಡಬೇಕು, ಅನಗತ್ಯವಾದಂತಹ ವಿಚಾರಗಳ ಚಿಂತನೆಯಿಂದ ದೂರ ಇರಬೇಕು ಅನ್ನುವಂಥದ್ದು ಮುಖ್ಯವಾಗುತ್ತೆ. ಕುಟುಂಬದಲ್ಲಿ ಹಲವು ಮಾಹಿತಿಗಳು, ಹಲವಾರು ಸಲಹೆಗಳಿಂದ ನಿಮಗೆ ಅನುಕೂಲ ಇದೆ. ಮನೆಯವರ ಮಾತನ್ನು ಕೇಳಿದರೆ ಅನುಕೂಲ ಆಗತ್ತೆ ಅನ್ನುವಂಥದ್ದು ನಿಮಗೆ ಗೊತ್ತಾಗಲಿ. ಜೊತೆಯಲ್ಲಿರ್ತಕ್ಕಂಥವರು ಗೊತ್ತಿಲ್ಲದೆ ನಿಮಗೆ ಮೋಸವನ್ನು ಮಾಡ್ತಾರೆ, ನಿಮ್ಮ ಜೊತೆಯಲ್ಲೇ ಇರ್ತಾರೆ, ಹಿತಶತ್ರುಗಳಾಗಿ ನಿಮಗೆ ತೊಂದರೆಯನ್ನು ಮಾಡ್ತಾರೆ ಅನ್ನುವಂಥದ್ದು ನಿಮ್ಮ ಗಮನಕ್ಕೆ ಬರಬೇಕು. ಹಣದ ಬಗ್ಗೆ ಜಾಗ್ರತೆಯನ್ನು ವಹಿಸಿ ದುಡ್ಡು ಕಾಸಿನ ವಿಚಾರದಲ್ಲಿ ಸರಿಯಾದಂತಹ ನಿರ್ಧಾರವನ್ನು ಮಾಡಬೇಕು. ಇಲ್ಲದೇ ಇದ್ದರೆ ನಷ್ಟವಾದೀತು. ಲಕ್ಷ್ಮೀನಾರಾಯಣರ ಪ್ರಾರ್ಥನೆಯನ್ನು ಮಾಡಿ. ಶುಭವಾಗಲಿ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.